ಸ್ನೇಹಿತರೆ ನಮಸ್ಕಾರ. ಕುರ್ಬಸ್ ಯೂಟ್ಯೂಬ್ ಚಾನಲ್ನ ಈ ಕಂಟೆಂಟ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ಕಿಶೋರ್ ರೈ ಕತ್ತಲೆಕಡು. ಇವತ್ತಿನ ಕಂಟೆಂಟ್ ನಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯವನ್ನ ನಿಮ್ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಬಂದಿದ್ದೇನೆ. ಇದು ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರಿದಂತಹ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಸೆಲೆಬ್ರಿಟಿ ಇರ್ಬೋದು ಅಥವಾ ಯಾರೇ ಮಹಿಳೆ ಇರ್ಬೋದು, ಅವರ ಫೋಟೋ ತೆಗೆಯೋದು, ವಿಡಿಯೋ ಮಾಡೋದು, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋದು ವಿತೌಟ್ ಪರ್ಮಿಷನ್, ಅವರ ಪರ್ಮಿಷನ್ ಇಲ್ಲದೆ ಶೇರ್ ಮಾಡುವಂತಹ ಈ ಒಂದು ಹವ್ಯಾಸ ಕೆಲವರಿಗೆ ಅದು ಏನು ಅಂತ ಹೇಳೋದು, ಒಂದು ಚಟವಾಗಿ ಮಾರ್ಪಟ್ಟಿರುತ್ತೆ. ತಮ್ಮ ವ್ಯೂಸ್ಗಾಗಿ, ಲೈಕ್ಸ್ಗಾಗಿ ಕಂಡ ರೀತಿಯಾದಂತಹ ಟೆಕ್ಸ್ಟ್ ಅನ್ನ ಹಾಕಿ, ತಮ್ನೆಲ್ಲ ಹಾಕಿ ಶೇರ್ ಮಾಡುವಂತದ್ದು ಎಲ್ಲಾ ಕಡೆ ಕಂಡು ಬರ್ತಾ ಇದೆ. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ಬೇರೆ ಬೇರೆ ರೀತಿಯಾದಂತಹ ವಿಡಿಯೋಗಳು, ಫೋಟೋಗಳು ಹರಿದಾಡ್ತಾ ಇರ್ತವೆ. ಬೇರೆ ಬೇರೆ ರೀತಿಯಾದಂತಹ ಒಂದು ಕಂಟೆಂಟ್ ಅನ್ನ ಹಾಕಿ, ಟೆಕ್ಸ್ಟ್ ಅನ್ನ ಹಾಕಿ ಶೇರ್ ಮಾಡ್ತಾ ಇರ್ತಾರೆ. ಅಂತ ವಿರುದ್ಧ, ಅಂತ ಚಟುವಟಿಕೆಗಳ ವಿರುದ್ಧ ಕಡಿವಾಣ ಹಾಕೋದಕ್ಕೆ ಕೊನೆಗೂ ಕರ್ನಾಟಕ ರಾಜ್ಯ ಪೊಲೀಸರು ಮುಂದಾಗಿದ್ದಾರೆ. ಅನುಮತಿ ಇಲ್ಲದೆ ಖಾಸಗಿ ಫೋಟೋಗಳನ್ನ, ಖಾಸಗಿ ಚಿತ್ರಗಳನ್ನ, ವಿಡಿಯೋಗಳನ್ನ ಶೇರ್ ಮಾಡೋದ್ರ ವಿರುದ್ಧ ಕ್ರಮಕ್ಕೆ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಿಂದ ಆದೇಶ ಹೊರಬಿದ್ದಿದೆ. ಆ ಕುರಿತಾಗಿ ಮಾಹಿತಿಯನ್ನ ನಾನು ನೀಡ್ತೇನೆ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ, ಫಸ್ಟ್ ಟೈಮ್ ವಿಸಿಟ್ ಮಾಡಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲೂ ಕೂಡ ಫಾಲೋ ಮಾಡ್ಕೊಂಡು ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಈ ಡಿಜಿಟಲ್ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಎಲ್ಲವೂ ಕೂಡ ಡಿಜಿಟಲ್ ಆಗೇ ನಡೆಯುವಂತಹ ಚಟುವಟಿಕೆಗಳು ಹೆಚ್ಚಾಗಿದ್ದಾವೆ. ಪ್ರತಿಯೊಂದನ್ನು ಕೂಡ ಡಿಜಿಟಲಿ ನಾವು ನೋಡ್ತಾ ಇದ್ದೇವೆ. ವಿಶೇಷವಾಗಿ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಹೆಚ್ಚಾದಂತೆ ಈ ಪ್ರೈವಸಿಗೆ ಬೆಲೆನೇ ಇಲ್ಲ ಅನ್ನುವಂತ ರೀತಿಯಲ್ಲಿ ಆಗ್ಬಿಟ್ಟಿದೆ. ಸ್ಪೆಷಲಿ ಮಹಿಳೆಯರ ವಿಚಾರದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಫೋಟೋಗಳನ್ನ ತೆಗೆದು ಶೇರ್ ಮಾಡೋದು, ಅವರ ಘನತೆಗೆ ಧಕ್ಕೆ ತರುವಂತ ನಿಟ್ಟಿನಲ್ಲಿ ಬೇರೆ ಬೇರೆ ಆಂಗಲ್ ನಲ್ಲಿ ಫೋಟೋ ತೆಗೆದು ಶೇರ್ ಮಾಡುವಂತಹ ಬೆಳವಣಿಗೆಗಳು ನಾವು ಪ್ರತಿನಿತ್ಯ ನೋಡ್ತಾ ಇರ್ತೇವೆ. ನಟ ನಟಿಯರು ಕೂಡ ಈ ವಿಚಾರವಾಗಿ ಧ್ವನಿ ಎತ್ತುತ್ತಾನೆ ಇರ್ತಾರೆ, ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾನೆ ಇರ್ತದೆ. ವಿಶೇಷವಾಗಿ ಅಶ್ಲೀಲವಾಗಿ ಚಿತ್ರಿಸುವಂತದ್ದು, ಯಾವುದೇ ಒಂದು ಫೋಟೋವನ್ನ ತೆಗೆದು ಅವ್ರನ್ನ ಅಶ್ಲೀಲವಾಗಿ ಬಿಂಬಿಸುವಂತ ನಿಟ್ಟಿನಲ್ಲಿ ಚಟುವಟಿಕೆಗಳು ಆಗ್ತಾ ಇರುತ್ತೆ. ಅದರ ವಿರುದ್ಧವೂ ಕೂಡ ಅನೇಕರು ಧ್ವನಿ ಎತ್ತಿದ್ದನ್ನ ನಾವು ಹಿಂದೆ ಕೂಡ ನೋಡಿದ್ದೇವೆ. ಕೊನೆಗೂ ಈ ರಾಜ್ಯ ಪೊಲೀಸರು ಇದರ ವಿರುದ್ಧ ಏನಾದ್ರೂ ಒಂದು ಕ್ರಮ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಆದೇಶಕ್ಕೆ, ಕ್ರಮಕ್ಕೆ ಮುಂದಾಗಿದ್ದಾರೆ. ವಿಷಯ ಏನು ಅಂತ ಹೇಳಿದ್ರೆ, ಈ ಸಾಮಾಜಿಕ ಜಾಲತಾಣಗಳಲ್ಲಿ ಒಬ್ಬರ ಅನುಮತಿ ಇಲ್ಲದೆ ಫೋಟೋ ವಿಡಿಯೋವನ್ನ ತೆಗೆಯೋದು ಗಂಭೀರ ಅಪರಾಧ ಅಂತ ಪರಿಗಣಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಆದೇಶ ಹೊರಬಿದ್ದಿದೆ. ಡಿಜಿಪಿ ಈ ಆದೇಶವನ್ನ ಹೊರಡಿಸಿದ್ದಾರೆ. ಈಗ ವಿಷಯ ಏನು ಅಂತ ಹೇಳಿದ್ರೆ, ಒಬ್ಬರ ಫೋಟೋ ತೆಗೆಯೋದಕ್ಕೆ ಅವರು ಅನುಮತಿ ಕೊಟ್ಟಿದ್ರು ಕೂಡ ಅದನ್ನ ಪಬ್ಲಿಷ್ ಮಾಡ್ಬೇಕು ಅಂತ ಹೇಳಿದ್ರು ಕೂಡ ಅವ್ರ ಅನುಮತಿ ಬೇಕು. ಎಕ್ಸಾಂಪಲ್ ತೆಗೆದುಕೊಳ್ಳಿ, ಯಾರ್ದಾದ್ರು ಒಬ್ಬ ಫೋಟೋ ಶೂಟ್ ಮಾಡಿರ್ತಾರೆ, ಯಾರು ಈ ಇವೆಂಟ್ ನಲ್ಲಿ ಭಾಗಿಯಾಗಿರ್ತಾರೆ, ಫೋಟೋ ಶೂಟ್ ಮಾಡಿರ್ತಾರೆ, ಅದನ್ನ ನಾವು ಹೊರಗಡೆ ಪಬ್ಲಿಷ್ ಮಾಡ್ಬೇಕು, ನಮ್ಮ ಪ್ಲಾಟ್ಫಾರ್ಮ್ಗಳಲ್ಲಿ ಅವುಗಳನ್ನ ಶೇರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವರ ಪರ್ಮಿಷನ್ ಬೇಕು. ಫೋಟೋ ತೆಗೆಯೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ವಿಡಿಯೋ ತೆಗೆಯೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ, ಅದನ್ನ ಇಟ್ಕೊಂಡು ನಾನು ಕಂಡಲ್ಲಿ ನಾನು ಹಾಕ್ತೇನೆ ಅಂತ ಹೇಳಿದ್ರೆ ಆಗೋದಿಲ್ಲ. ಅದು ಅಫೆನ್ಸ್ ಆಗುತ್ತೆ, ಕಾನೂನು ಬಾಹಿರ ಆಗುತ್ತೆ, ಕಾನೂನಿಗೆ ವಿರುದ್ಧವಾಗಿ ನಡ್ಕೊಂಡಾಗೆ ಆಗುತ್ತೆ. ಆ ನಿಟ್ಟಿನಲ್ಲಿ ಕ್ರಮಕ್ಕೆ ಈಗ ಪೊಲೀಸ್ ಮಹಾನಿರ್ದೇಶಕರು ಒಂದು ಗೈಡ್ ಲೈನ್ಸ್ ಅನ್ನ ಕೊಟ್ಟಿದ್ದಾರೆ. ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳಿಗೆ ಈ ಸಂಬಂಧಿತವಾಗಿ ಮಾರ್ಗಸೂಚಿಯನ್ನ, ಆದೇಶವನ್ನ ಕಳುಹಿಸಿದ್ದಾರೆ. ಯಾವ ರೀತಿ ವರ್ತಿಸಬೇಕು ಅನ್ನೋದರ ನಿಟ್ಟಿನಲ್ಲಿ. ಸ್ಪೆಷಲಿ ಈ ರಿವೆಂಜ್ ಪೋರ್ನೋಗ್ರಫಿ, ಸೆಸ್ಟೋರ್ಷನ್ ಮತ್ತು ಬ್ಲಾಕ್ ಮೇಲ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಬೇರೆ ಬೇರೆ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣಗಳ ದಾಖಲಾಗುವಂತಹ ಸಂಖ್ಯೆ ಹೆಚ್ಚಾದಂತ ಸಂದರ್ಭದಲ್ಲಿ ಪೊಲೀಸರು ಇದನ್ನ ಗಂಭೀರವಾಗಿ ಪರಿಗಣಿಸಿ ಈಗ ಕ್ರಮಕ್ಕೆ ಮುಂದಾಗಿದ್ದಾರೆ. ಪೊಲೀಸ್ ಠಾಣೆಗಳಲ್ಲಿ ಕೂಡ ಇಂತಹ ವಿಚಾರಗಳಲ್ಲಿ ಯಾಕೆಂದ್ರೆ ಅವರು ಫೋಟೋ ಶೂಟ್ಗೆ, ವಿಡಿಯೋ ಶೂಟ್ಗೆ ಅನುಮತಿ ಕೊಟ್ಟಿದ್ದಾರೆ, ಹಾಗಾಗಿ ನಮಗೆ ಕೇಸ್ ದಾಖಲು ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ನಿರಾಕರಣೆ ಮಾಡುವಂತಹ ಪ್ರಕರಣಗಳು ಕೂಡ ಕಂಡು ಬರ್ತಾ ಇತ್ತು. ಹಾಗಾಗಿ ಅದನ್ನು ಕೂಡ ಮಾಡುವಂತಿಲ್ಲ. ಇನ್ನು ಮುಂದೆ ಪ್ರತಿಯೊಂದು ವಿಚಾರವನ್ನು ಕೂಡ ದಾಖಲು ಮಾಡ್ಕೋಬೇಕು, ಕೇಸ್ ದಾಖಲಿಸಬೇಕು ಅನ್ನೋಂಥ ನಿಟ್ಟಿನಲ್ಲಿ ಆದೇಶವನ್ನ ಹೊರಡಿಸಿದ್ದಾರೆ. ಹೀಗಾಗಿ ಚಿತ್ರೀಕರಣಕ್ಕೆ ಒಪ್ಪಿಗೆ ನೀಡಿದ್ರೆ ಪ್ರಸಾರಕ್ಕೂ, ಅದನ್ನ ಪಬ್ಲಿಷ್ ಮಾಡೋದಕ್ಕೂ ಒಪ್ಪಿಗೆ ನೀಡಿದಂತೆ ಅಲ್ಲ ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ನಾಗ್ಲೇ ಹೇಳದಲ್ಲ, ಫೋಟೋ ಶೂಟ್ ಅಥವಾ ವಿಡಿಯೋ ಶೂಟ್ಗೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ. ಆದ್ರೆ ಅದು ನನಗೆ ಬೇಕಾದ ಹಾಗೆ ನನ್ನ ಪ್ಲಾಟ್ಫಾರ್ಮ್ಗಳಲ್ಲಿ ಬಳಸಿಕೊಳ್ತೇನೆ ಅನ್ನೋದು ಅಲ್ಲ. ಅದು ಕೇವಲ ಶೂಟ್ಗೆ ಮಾತ್ರ ಆಗಿರುತ್ತೆ. ಅದನ್ನು ನಾವು ಬಳಸ್ಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಅವರ ಪರ್ಮಿಷನ್ ಕೂಡ ಬೇಕಾಗುತ್ತೆ. ಕೇವಲ ಒಂದು ಅನುಮತಿಯನ್ನು ತೆಗೆದುಕೊಂಡು ನಾವು ಎಲ್ಲಾ ಕಡೆ ಬಳಸ್ಕೊಳ್ತೇವೆ, ಮಿಸ್ಯೂಸ್ ಮಾಡ್ಕೊಳ್ತೇವೆ ಅಂತ ಆದ್ರೆ ಆಗೋದಿಲ್ಲ. ಒಂದು ವೇಳೆ ಆ ರೀತಿಯ ಅನುಮತಿಯನ್ನ ಕೊಟ್ಟು, ಫೋಟೋ ಶೂಟ್ಗೆ, ವಿಡಿಯೋ ಶೂಟ್ಗೆ ಅನುಮತಿಯನ್ನ ಕೊಟ್ಟು ನಂತರದಲ್ಲಿ ನಾವು ಬಳಸಿದ್ದೇ ಆದಲ್ಲಿ ಅದನ್ನ ಇಟ್ಕೊಂಡು ಯಾರಾದ್ರೂ ದೂರು ಕೊಡೋದಕ್ಕೆ ಬಂದ್ರೆ ಈ ರೀತಿ ಆಗಿದೆ ಅಂತ ಅದನ್ನ ನಿರಾಕರಣೆ ಮಾಡುವಾಗಿಲ್ಲ, ಅದನ್ನ ಸ್ವೀಕಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಆದೇಶವನ್ನ ಕೊಟ್ಟಿದ್ದಾರೆ. ಇದಕ್ಕೆ BNS ಆಕ್ಟ್ 2023 ಸೆಕ್ಷನ್ 77 ಪ್ರಕರಣ 77 ಸೇರಿದಂತೆ ವಿಧಿಗಳು ಹಾಗೂ ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ಸೆಕ್ಷನ್ 66(e) ಹಾಗೆ 67 ಜೊತೆಗೆ 67(a) ಅಡಿಯಲ್ಲಿ
ಪ್ರಕರಣ ದಾಖಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆದೇಶಿಸಲಾಗಿದೆ. ಜೊತೆಗೆ ಮಹಿಳೆಯರು ಸಂತ್ರಸ್ತರಾಗಿರುವ ಪ್ರಕರಣಗಳಲ್ಲಿ ವೈರಿಸಂ ಹಾಗೂ ಐಟಿ ಆಕ್ಟ್ ಪ್ರಕಾರ ವಿಧಿಗಳನ್ನ ಸೇರಿಸಿ ಕಡ್ಡಾಯವಾಗಿ ಎಫ್ಐಆರ್ ರಿಜಿಸ್ಟರ್ ಮಾಡಬೇಕು ಅನ್ನುವಂತಹ ಆದೇಶ ಹೊರಬಿದ್ದಿದೆ. ಸ್ಪೆಷಲಿ ನಾನಾಗ್ಲೇ ಹೇಳಿದೆ, ಮಹಿಳೆಯರ ಪ್ರಕರಣವನ್ನ ವಿಶೇಷ ಪ್ರಕರಣ, ಗಂಭೀರ ಪ್ರಕರಣ ಅಂತ ಪರಿಗಣಿಸಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಈ ಸೆಕ್ಷನ್ ಅನ್ನು ಉಲ್ಲೇಖಿಸಿ ಆದೇಶವನ್ನು ಕೊಟ್ಟಿದ್ದಾರೆ. ರಿವೆಂಜ್ ಪೋರ್ನ್, ಸೆಕ್ಸ್ಟೋರ್ಷನ್, ಬ್ಲಾಕ್ ಮೇಲ್ ವಿಡಿಯೋಗಳಂತ ಪ್ರಕರಣಗಳಲ್ಲಿ ತಕ್ಷಣ ಎಫ್ಐಆರ್ ಆಗಬೇಕು ಅನ್ನೋಂತ ಅಂಶವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಈ ಹಿಂದೆ ಸ್ವಯಂ ಪ್ರೇರಿತವಾಗಿ ಚಿತ್ರೀಕರಣ ಅಥವಾ ವಿಡಿಯೋ ಚಿತ್ರೀಕರಣಕ್ಕೆ ಒಪ್ಪಿಗೆ ನೀಡಿದ್ರು ಅನ್ನೋ ಕಾರಣಕ್ಕಾಗಿ ದೂರನ್ನ ಕೊಡಕ್ಕೆ ಬಂದಂತಹ ಸಂದರ್ಭದಲ್ಲಿ ಅದನ್ನ ನಿರಾಕರಿಸಿದಂತಹ ಉದಾಹರಣೆಗಳನ್ನ ಮೆನ್ಷನ್ ಮಾಡಿ ಈ ಆದೇಶವನ್ನ ಕೊಟ್ಟಿದ್ದಾರೆ. ಇನ್ನೊಂದು ಗಮನಿಸಬೇಕು, ಇಂಥದ್ದೇ ಸ್ಟೇಷನ್ಗೆ ಹೋಗಿ ದೂರು ಕೊಡ್ಬೇಕು ಅನ್ನುವಂತಹ ವಿಚಾರ ಇಲ್ಲ. ಒಂದು ವೇಳೆ ನನ್ನ ಪೊಲೀಸ್ ಠಾಣೆ ವ್ಯಾಪ್ತಿ ಮಡಿಕೇರಿ ಅಂತ ಇದ್ರೆ, ನಾನೆಲ್ಲೋ ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಏನಾದ್ರೂ ಆದಂತಹ ಸಂದರ್ಭ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಆ ಸ್ಟೇಷನ್ಗೆ, ಎಕ್ಸಾಂಪಲ್ ಬೆಂಗಳೂರಿಗೆ ಹೋದೆ ಅಂತ ಹೇಳಿದ್ರೆ, ಬೆಂಗಳೂರಿನ ಯಾವ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರ್ತೀನಿ ಅಲ್ಲಿ ಹೋಗಿ ದೂರು ಕೊಡ್ಬೋದು. ಅದನ್ನ ಅವರು ದೂರು ದಾಖಲಿಸಿ 0 ಎಫ್ಐಆರ್ ಅಂತ ಮಾಡ್ಕೊಂಡು ನಂತರ ಸಂಬಂಧಿತ ಪೊಲೀಸ್ ಠಾಣೆಗೆ ಅದನ್ನ ವರ್ಗಾವಣೆ ಮಾಡ್ಬೇಕಾಗುತ್ತೆ. ಬೆಂಗಳೂರಿನಲ್ಲಿ ದಾಖಲು ಮಾಡ್ಕೊಂಡು 0 ಎಫ್ಐಆರ್ ದಾಖಲು ಮಾಡ್ಕೊಂಡು ಅದನ್ನ ಮಡಿಕೇರಿ ಪೊಲೀಸ್ ಠಾಣೆಗೆ ದಾಖಲು ಮಾಡ್ಬೇಕಾಗುತ್ತೆ. ಇದು ನಾನು ಎಕ್ಸಾಂಪಲ್ ಕೊಟ್ಟಿದ್ದು. ಇದನ್ನ ಬೇರೆ ಯಾವುದೇ ಪ್ರದೇಶದಲ್ಲಿ ಇದ್ರೂ ಕೂಡ ಈ ರೀತಿಯಾದಂತಹ ಪ್ರಕ್ರಿಯೆ ಆಗ್ಬೇಕಾಗುತ್ತೆ. ನಿಮಗೆ ಎಲ್ಲೇ ಇದ್ರೂ ಕೂಡ ನೀವು ಸ್ಥಳೀಯವಾಗಿ ಯಾವ ಠಾಣೆ ವ್ಯಾಪ್ತಿಯಲ್ಲಿ ಇರ್ತೀರಿ ಅಲ್ಲಿ ಹೋಗಿ ದೂರು ಕೊಡುವಂತಹ ಅವಕಾಶವನ್ನ ಈ ಆದೇಶದಲ್ಲಿ ಕೊಡಲಾಗಿದೆ. ಇನ್ನೊಂದು, ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಡಿಜಿಟಲ್ ಸಾಕ್ಷ್ಯಗಳನ್ನ ಲೀಗಲಿ ಕಲೆಕ್ಟ್ ಮಾಡಿಕೊಂಡು, ಜೊತೆಗೆ ಸೈಬರ್ ಕ್ರೈಮ್ ಅವರ ಸಹಕಾರವನ್ನ ಪಡೆದುಕೊಂಡು ತನಿಖೆ ನಡೆಸೋದು, ಹಾಗೆ ಫೊರೆನ್ಸಿಕ್ ಸಪೋರ್ಟ್ ಬೇಕಾದ್ರೆ ಅದನ್ನು ಕೂಡ ಪಡ್ಕೊಂಡು ತನಿಖೆಯನ್ನ ಮುಂದುವರಿಸೋದು. ಅದರ ಜೊತೆಗೆ ಯಾರು ಸಂತ್ರಸ್ತರಿರ್ತಾರೆ, ಪೀಡಿತರಿರ್ತಾರೆ, ಅವರ ಗೌಪ್ಯತೆಯನ್ನ, ಅವರ ಗುರುತನ್ನ, ಪರಿಚಯವನ್ನ ಗೌಪ್ಯವಾಗಿ ಇರಿಸೋದು ಕೂಡ ಈ ಆದೇಶದಲ್ಲಿ ಇದೆ. ಅದು ಕೂಡ ಮುಖ್ಯ ಆಗಿರುತ್ತೆ. ಜೊತೆಗೆ ಮಹಿಳಾ ಸಂತ್ರಸ್ತರೇನಿರ್ತಾರೆ, ಫಿಮೇಲ್ ಸಂತ್ರಸ್ತರು, ಅವರ ಪ್ರಕರಣಗಳನ್ನ ಮಹಿಳಾ ಪೊಲೀಸ್ ಅಧಿಕಾರಿಯನ್ನ ಬಳಸಿಕೊಂಡು ಪ್ರಕರಣ ದಾಖಲಿಸಿಕೊಳ್ಳಬೇಕು. ಜೊತೆಗೆ ಅವರ ಸಮ್ಮುಖದಲ್ಲಿ ತನಿಖೆಯನ್ನ ನಡೆಸಬೇಕು ಅನ್ನೋ ವಿಚಾರವನ್ನು ಕೂಡ ಉಲ್ಲೇಖ ಮಾಡಲಾಗಿದೆ ಈ ಹೊಸ ಆದೇಶದಲ್ಲಿ. ಆಗ್ಲೇ ಹೇಳಿದಾಗೆ ಎಫ್ಐಆರ್ ದಾಖಲು ಮಾಡೋದಕ್ಕೆ ನಿರಾಕರಣೆ ಮಾಡೋದು, ಅಥವಾ ತನಿಖೆಯನ್ನ ವಿಳಂಬ ಮಾಡೋದು, ಎಫ್ಐಆರ್ ದಾಖಲಿಸೋದಕ್ಕೆ ವಿಳಂಬ ಮಾಡೋದು ಎಲ್ಲ ಮಾಡಿದ್ರೆ ಗಂಭೀರ ಶಿಸ್ತು ಉಲ್ಲಂಘನೆ ಅಂತ ಪರಿಗಣಿಸಿ ಯಾರು ಈ ಉಲ್ಲಂಘನೆ ಮಾಡಿರ್ತಾರೆ ಸಿಬ್ಬಂದಿ, ಅವರ ವಿರುದ್ಧ ಶಿಸ್ತು ಕ್ರಮ ಆಗುತ್ತೆ ಅನ್ನೋದನ್ನು ಕೂಡ ಡಿಜಿಪಿ ಕಚೇರಿಯ ಆದೇಶದಲ್ಲಿ ಸ್ಪಷ್ಟಪಡಿಸಲಾಗಿದೆ. ಜೊತೆಗೆ ಎಲ್ಲ ಪೊಲೀಸ್ ಠಾಣೆಗಳಿಗೆ ಈ ಆದೇಶವನ್ನ ಕಳುಹಿಸಿ ಕೊಡಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಈ ಸ್ಟ್ರೀಟ್ ಫೋಟೋಗ್ರಫಿ ಅಂತ ಇರ್ಬೋದು, ಅಥವಾ ಇನ್ಯಾವುದೋ ಒಂದು ಅಭಿಪ್ರಾಯವನ್ನ ಕಲೆಕ್ಟ್ ಮಾಡ್ಕೊಳ್ಳೋದು, ತಕ್ಷಣಕ್ಕೆ ಹೋಗಿ ಅವರ ಮುಂದೆ ಮೈಕ್ ಹಿಡಿದು ಮಾತಾಡ್ಸ್ಕೊಂಡು ಅಭಿಪ್ರಾಯವನ್ನ ಕಲೆಕ್ಟ್ ಮಾಡಿ ಅದನ್ನ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಹಾಕೊಂಡು ಅಲ್ಲಿ ವ್ಯೂಸ್ ಗಳನ್ನ ಗಳಿಸ್ಕೊಳ್ಳೋದು, ಅಲ್ಲಿ ಒಂದಷ್ಟು ಕಮೆಂಟ್ಗಳು ಬರೋದು, ಬೇರೆ ಬೇರೆ ರೀತಿಯಾದಂತಹ ಕಮೆಂಟ್ಗಳನ್ನ ನೋಡ್ತಾ ಇರ್ತೇವೆ. ಅದನ್ನ ನಾನು ವಿವರಿಸಿ ಹೇಳ್ಬೇಕಾಗಿಲ್ಲ, ಹೇಳ್ತಾ ಹೋದ್ರೆ ನಾನು ಬೀಪ್ ಹಾಕೊಂಡು ಹೋಗ್ಬೇಕಾಗತ್ತೆ ಕಂಟೆಂಟ್ಗೆ. ಹಾಗಾಗಿ ಏನು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಅಂತ ಚಟುವಟಿಕೆಗಳು ಕೂಡ ಹೆಚ್ಚಾಗಿದೆ. ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನ ತೆರೆದು ಕಂಟೆಂಟ್ ಮಾಡುವ ಹೆಸರಿನಲ್ಲಿ ಸಾರ್ವಜನಿಕವಾಗಿ ಮಾತಾಡಿಸ್ತಾ, ಸ್ಪೆಷಲಿ ಮಹಿಳೆಯರನ್ನ, ವಿದ್ಯಾರ್ಥಿನಿಯರನ್ನ ಮಾತಾಡಿಸ್ತಾ, ಅದಕ್ಕೊಂದು ಚಂದದ ಟೈಟಲ್ ಕೊಟ್ಟು, ತಮ್ನೆಲ್ ಕೊಟ್ಟು ಅದನ್ನ ಪೋಸ್ಟ್ ಮಾಡ್ಕೊಳ್ಳೋದು, ಶೇರ್ ಮಾಡ್ಕೊಳ್ಳೋದು ಜಾಸ್ತಿ ಆಗ್ತಾ ಇದೆ. ಬಹುಶಃ ಇದು ಕೂಡ ಆ ವ್ಯಾಪ್ತಿಗೆ ಒಳಪಟ್ಟಿದೆ ಅಂತ ಅನ್ಕೊಳ್ತೇನೆ. ಅಂತ ಪ್ರಕರಣಗಳು ಕಂಡು ಬಂದ್ರೆ, ಒಂದ್ ವೇಳೆ ಆ ಸಂತ್ರಸ್ತರು ಯಾರಾದ್ರೂ ಇದ್ರೆ, ನೀವೇನೋ ಆ ಕ್ಷಣಕ್ಕೆ ರಿಯಾಕ್ಟ್ ಮಾಡಿರ್ತೀರಿ, ನಂತರ ಮುಂದೆ ಹೋಗಿರ್ತೀರಿ. ನಂತರ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಯಾರೋ ಬಂದು ನಿಮ್ಮನ್ನ ಪ್ರಶ್ನೆ ಕೇಳಿರ್ತಾನೆ, ಮಾತಾಡ್ಸಿರ್ತಾನೆ, ಏನೋ ಒಂದು ಒಳ್ಳೆ ವಿಷಯ ಅಂತ ಮಾತಾಡಿರ್ತೀರಿ. ಅಲ್ಲಿ ಹೋಗಿ ಆತ ಮ್ಯೂಸಿಕ್ ಹಾಕೊಂಡು ಇನ್ನೇನೋ ಯಾವುದೇ ರೀತಿಯಲ್ಲಿ ಅದನ್ನ ಬಳಸ್ಕೊಂಡು ಪೋಸ್ಟ್ ಹಾಕೊಂಡಿರ್ತಾನೆ. ಆ ರೀತಿ ಆದ್ರೆ ಈಗ ನಾನು ಹೇಳದಲ್ಲ, ಈ ನಿಮ್ಮ ಅವಕಾಶವನ್ನು ಬಳಸ್ಕೊಂಡು ದೂರನ್ನ ಕೊಡ್ಬೋದು. ದೂರು ಕೊಡೋಕೆ ಹೋದಂತಹ ಸಂದರ್ಭದಲ್ಲಿ ನೀವೇ ಹೋಗಿ ಮಾತಾಡಿದಿರಿ, ನೀವೇ ವಿಡಿಯೋದಲ್ಲಿ ಇದ್ದೀರಿ, ನೀವೇ ಮಾತಾಡಿದ ಮೇಲೆ ನಿಮಗೆ ಪರ್ಮಿಷನ್ ಬೇಕಾಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಆ ಪೊಲೀಸ್ ಠಾಣೆಯ ಸಿಬ್ಬಂದಿ, ಅಧಿಕಾರಿ ಕೇಳುವ ರೀತಿಯಲ್ಲಿ ಇಲ್ಲ. ಅವ್ರು ನಾನು ಬೈಟ್ ಕೊಟ್ಟೆ ಅಂದಾಕ್ಷಣ ಅದನ್ನ ಪ್ರಸಾರ ಮಾಡೋದಕ್ಕೆ ನಾನು ಅನುಮತಿ ಕೊಟ್ಟೆ ಅಂತ ಅಲ್ಲ. ಆ ಪ್ರಸಾರ ಮಾಡ್ಬೇಕಾದ್ರೂ ಕೂಡ ಸ್ಪೆಷಲ್ ಅನುಮತಿಯನ್ನ ಪಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಅಂತ ವಿಚಾರದಲ್ಲಿ ನಿಮಗೆ ಕೆಟ್ಟ ಕೆಟ್ಟ ಕಮೆಂಟ್ಗಳು ಬಂತು ಅಥವಾ ಇನ್ನೇನೋ ಆಯ್ತು ಅಂದಾಕ್ಷಣ ಅದನ್ನ ನೀವು ನಿರ್ಲಕ್ಷ್ಯ ಮಾಡುವಂತಿಲ್ಲ. ನಾನು ಠಾಣೆಗೆ ಹೋದ್ರೆ ಅಲ್ಲಿ ನಿರ್ಲಕ್ಷ್ಯ ಮಾಡ್ತಾರೆ ಅಂತ ನೀವು ಭಾವಿಸ್ಬೇಕಾಗಿಲ್ಲ. ಕಾನೂನು ಮುಕ್ತವಾಗಿದೆ, ಬಲವಾಗಿದೆ, ಎಲ್ರು ಕೂಡ ಅದನ್ನ ಬಳಸ್ಕೊಳ್ಬಹುದು. ಇನ್ನೊಂದು ಈ ಸಂದರ್ಭದಲ್ಲಿ ಹೇಳ್ಬೇಕು ಅಂತ ನನಗನ್ಸೋದು, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ವಿಶಾಲವಾಗಿದೆ, ವಿಸ್ತಾರವಾಗಿದೆ, ಬೇರೆ ಬೇರೆ ರೀತಿಯಾದಂತಹ ಪ್ಲಾಟ್ಫಾರ್ಮ್ಗಳಿದಾವೆ. ಅದನ್ನ ನಾವು ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡ್ರೆ ಎಲ್ಲರಿಗೂ ಕೂಡ ಒಳ್ಳೆಯದು. ಒಳ್ಳೆ ರೀತಿಯಲ್ಲಿ ಬಳಸೋದಕ್ಕೆ ಹಲವು ಅವಕಾಶಗಳಿದ್ದಾವೆ.
ಕೇವಲ ಮಹಿಳೆಯರನ್ನ ಕೆಟ್ಟದಾಗಿ ಬಿಂಬಿಸಿ ಅವ್ರನ್ನ ಏನೋ ಉದ್ರೇಕಗೊಳಿಸುವ ರೀತಿಯಲ್ಲಿ ನಾವು ಫೋಟೋಗಳನ್ನ ತೆಗೆದು ಅಥವಾ ಹೊರ ಜಗತ್ತಿಗೆ ಬೇರೆ ರೀತಿಯಲ್ಲಿ ಕಾಣುವಂತ ರೀತಿಯ ಮಾಡ್ಕೊಳ್ಳೋದು, ಅಥವಾ ಆ ಫೋಟೋವನ್ನ ಬಳಸಿ ಇನ್ಯಾರೋ ಅದನ್ನ ಕೆಟ್ಟದಾಗಿ ಬಳಸ್ಕೊಳ್ಳುವಂತಹ ಸನ್ನಿವೇಶಗಳು ಆಗೋದು ಬೇಡ. ಒಳ್ಳೆ ರೀತಿಯಲ್ಲಿ ನಮಗೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿದಾವೆ, ಅದನ್ನ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳೋಣ ಅಂತ ಹೇಳ್ತಾ ಈ ಕಂಟೆಂಟ್ ಮುಗಿಸ್ತಾ ಇದ್ದೇನೆ. ಎಲ್ಲರೂ ಕ್ಷೇಮವಾಗಿರಿ, ಸಿಗೋಣ, ಬಾಯ್.